ಅದು ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣವಾಗಿದ್ದ ಐತಿಹಾಸಿಕ ದೇವಸ್ಥಾನ. ಇದೇ ದೇವಸ್ಥಾನದಲ್ಲಿ ಅಪಾರ ಚಿನ್ನಾಭರಣ ಅಡಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇವೆ. ಆದ್ರೀಗ ಈ ದೇವಸ್ಥಾನದ ಗರ್ಭಗುಡಿಯಲ್ಲೇ ನಾಗರಹಾವಿನ ಸದ್ದು ಕೇಳಿ ಬರ್ತಿದೆ. ಲಕ್ಕೊಂಡಿಗೂ ನಾಗಕುಲಕ್ಕೂ ಬಿಡಿಸಲಾಗದ ನಂಟಿದ್ದಂತೆ ಕಾಣಿಸ್ತಿದೆ. ಯಾಕಂದ್ರೆ ನಿಧಿ ಸಿಕ್ಕ ಊರಲ್ಲೀಗ ದಿನಕ್ಕೊಂದರಂತೆ ನಾಗರಹಸ್ಯ ಬಯಲಾಗ್ತಿದೆ. ಉತ್ಖನನ ನಡೀತಿದ್ದ ಜಾಗದಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಗಿದ್ದಾಯ್ತು. ಆಮೇಲೆ 7 ಹೆಡೆ ನಾಗನ ಮೂರ್ತಿ ಗೋಚರಿಸಿದ್ದಾಯ್ತು. ಈಗ ಮತ್ತೊಮ್ಮೆ ನಾಗಸರ್ಪದ ಸದ್ದು ಕೇಳಿ ಬರ್ತಿದೆ. ಐತಿಹಾಸಿಕ ಕೋಡಿ ಬಸವಣ್ಣ ದೇಗುಲದಲ್ಲಿ ನಾಗರ ಹಾವಿನ ನಡೆ ದೊಡ್ಡ ಸುದ್ದಿಯಾಗ್ತಿದೆ. 50 ವರ್ಷದ ಹಿಂದೆ ಈ ದೇಗುಲದ ಶಿಖರದ ನೆರಳು ಬಿದ್ದ ಜಾಗದಲ್ಲಿ ನಿಧಿ ಪತ್ತೆಯಾಗಿತ್ತಂತೆ. ಅಷ್ಟೇ ಅಲ್ಲ, ಇದರ ಸುತ್ತಮುತ್ತಲಿನ ಹೊಲದಲ್ಲೂ ನಿಧಿಯ ರಾಶಿ ಸಿಕ್ಕಿತ್ತಂತೆ. ಒಮ್ಮೆ ಹೊಲದಲ್ಲಿ ಕೆಲಸ ಮಾಡ್ತಿದ್ದಾಗ ಹಂಡೆಯೊಂದು ಸಿಕ್ಕಿತ್ತು. ಅದನ್ನ ತೆಗೆದು ನೋಡಿದಾಗ ಅದರಲ್ಲಿ ಅಪಾರ ಪ್ರಮಾಣದ ಚಿನ್ನಾಭರಣ ಇತ್ತಂತೆ. ಆಗ್ಲೂ ಸರ್ಕಾರವೇ ಆ ಚಿನ್ನಾಭರಣವನ್ನ ತಮ್ಮ ವಶಕ್ಕೆ ಪಡೆದಿತ್ತಂತೆ. ಇದನ್ನೆಲ್ಲ ನಾನು ಕಣ್ಣಾರೆ ಕಂಡಿದ್ದೆ ಅಂತ 75 ವರ್ಷದ ಗೋವಿಂದ ರೆಡ್ಡಿ ಮಾಹಿತಿ ಕೊಟ್ಟಿದ್ದಾರೆ. ಬೆಳ್ಳಿ ತಪ್ಪಲಿ ಒಳಗೆ ಬಂಗಾರ. ನಾವು ಸಣ್ಣರಿದ್ದೂರೇ ನೋಡಕ್ಕೆ ಬಂದಿದ್ದು ಸಾಲು ಬಿಟ್ಟಿಂದ. ಇದೇ ಕೋಡಿ ಬಸವೇಶ್ವರ ದೇವಸ್ಥಾನ ಗರ್ಭಗುಡಿಯಲ್ಲಿ ನಾಗರ ಹಾವಿನ ಪೊರೆ ಪತ್ತೆಯಾಗಿದೆ. ಈ ದೇಗುಲದಡಿ ಅಪಾರ ಪ್ರಮಾಣದ ಚಿನ್ನ ಇದೆ ಅನ್ನೋ ಸುದ್ದಿ ಇದೆ. ಈಗ ಗರ್ಭಗುಡಿಯಲ್ಲೇ ನಾಗರ ಹಾವಿನ ಪೊರೆ ಪ್ರತ್ಯಕ್ಷವಾಗಿದೆ. ಹೀಗಾಗಿ ಈ ನಿಧಿಯನ್ನ ಘಟಸರ್ಪಗಳು ಕಾಯ್ತಿವಿಯಾ ಅನ್ನುವ ಗುಸುಗುಸು ಊರಲ್ಲೆಲ್ಲ ಹಬ್ಬಿದೆ. ನಿಧಿಯ ಆಸೆಗೆ ನಂದಿ ಮೂರ್ತಿ ಕದ್ದ ಕಳ್ಳರು. ಗದಗದ ಮೂಲೆ ಮೂಲೆಯಲ್ಲೂ ಬರೀ ನಿಧಿಯದ್ದೇ ಸದ್ದು. ಹೀಗಾಗಿ ನಿಧಿ ಆಸೆಗೆ ಬೀಳೋರ ಸಂಖ್ಯೆಯೂ ಹೆಚ್ಚಾಗ್ತಿದೆ. ಮುಂಡ್ರಗಿ ತಾಲೂಕಿನ ಜಂತ್ಲಿ ಶಿರೂರು ಗ್ರಾಮದಲ್ಲಿ ಚಾಲುಕ್ಯರ ಕಾಲದ ಸಿದ್ದೇಶ್ವರ ದೇವಸ್ಥಾನವಿದೆ. ಇದೇ ದೇಗುಲದ ಶಿವಲಿಂಗದ ಮುಂದಿದ್ದ ನಂದಿ ಮೂರ್ತಿಯನ್ನ ಕಳ್ಳರು ಕದ್ದಿದ್ದಾರೆ. ನಿಧಿ ಆಸೆಗೆ ಬಂದವರೇ ಇದನ್ನ ಕದ್ದೊಯ್ದಿದ್ದಾರೆ ಅಂತ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಲ್ಲಿತ್ತದೋ ಇದು ಇಲ್ಲಿತಿ, ಅದು ಎಬ್ರಿ ಅದ್ರ ಬುಡಕೈತಿ ಅಂತ ಹೇಳ್ತಿದ್ರು ಅವರು. ಅದು ಬಸವಣ್ಣ ಜಕಪ್ಪನ ಮಾಡಿ ಒಕ್ಕಟ್ಟು ಬಿಟ್ಟರು. ಒಟ್ನಲ್ಲಿ ಗದಗದ ಪ್ರತಿ ದೇಗುಲದ ಸುತ್ತಲೂ ಬಂಗಾರದ ರಹಸ್ಯ ತೆರೆದುಕೊಳ್ತಿದೆ. ಕಾಕತಾಳೀಯವೋ ಏನೋ ಗೊತ್ತಿಲ್ಲ, ನಿಧಿಯ ಸದ್ದು ಮಾಡಿದಲ್ಲೆಲ್ಲ ನಾಗಕುಲದ ನಂಟು ಬೆಸೆದುಕೊಳ್ತಿದೆ. ಸಂತೋಷ್ ಕೊಣ್ಣೂರ, ನ್ಯೂಸ್ 18 ಗದಗ. ದೀಪದ ಕೆಳಗೆ ಕತ್ತಲೆ ಅನ್ನೋ ಹಾಗೆ ಕೃಷ್ಣಾ ನದಿ ಪಾತ್ರದ ಜನರಿಗೆ ಶುದ್ಧ ನೀರು ಸಿಗ್ತಾ ಇಲ್ಲ. ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ನೂರಾರು ಜನ ಪರದಾಡ್ತಿದ್ದಾರೆ. ನದಿ ಪಕ್ಕದಲ್ಲೇ ಇದ್ರೂ ಕೂಡ ಶುದ್ಧ ಕುಡಿಯುವ ನೀರಿಲ್ಲ. ಬಿಹಾಳ ತಾಲೂಕಿನ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಕಾಡ್ತಾ ಇದೆ. 15 ತಿಂಗಳಿಗೆ ನೀರು ಬಿಟ್ಟರೆ ನಾವು ಏನ್ ಮಾಡಬೇಕು? ಕೃಷ್ಣಾ ನದಿ ಅಂದ್ರೆ ಉತ್ತರ ಕರ್ನಾಟಕದ ಪಾಲಿನ ಜೀವನಾಡಿ. ಲಕ್ಷಾಂತರ ಜನರ ದಾಹ ನೀಗೋ ಜೀವದಾತೆ. ಆದ್ರೆ ನದಿ ಬುಡದಲ್ಲಿರೋ ಜನರಿಗೆ ಕೃಷ್ಣಾ ನದಿಯ ಶುದ್ಧ ನೀರು ಸಿಗ್ತಿಲ್ಲ. ಮುದ್ದೇಬಿಹಾಳ ತಾಲೂಕಿನ ನದಿ ಪಾತ್ರದ ಅಮರಗೋಳ, ತಂಗಡಗಿ, ಕುಂಚಗನೂರು, ಕಮ್ಮಲದಿನ್ನಿ, ಗಂಗೂರು ಗ್ರಾಮಗಳಲ್ಲಿ ಕೃಷ್ಣಾ ನದಿ ಕಂಟಕವಾಗಿ ಕಾಡ್ತಾ ಇದೆ. ಕಲುಷಿತ ನೀರಿನಿಂದಾಗಿ ಎತ್ತಿನ ಬಂಡಿ ಹಾಗೂ ಬೈಕ್ಗಳಲ್ಲಿ ನೀರು ತರೋದಕ್ಕೆ ಪರದಾಡ್ತಿದ್ದಾರೆ. ಹೀಗಾಗಿಯೇ ನದಿ ಪಾತ್ರದ ಜನರಿಗೆ ಧ್ವನಿಯಾಗಿ ನಿಮ್ಮ ನ್ಯೂಸ್ 18 ನಮ್ಮೂರಲ್ಲಿ ನ್ಯೂಸ್ 18 ಅನ್ನೋ ವಿಶೇಷ ಕಾರ್ಯಕ್ರಮದ ಮೂಲಕ ಸುದ್ದಿ ಬಿತ್ತರ ಮಾಡಿದೆ. ವಿಜಯಪುರ ಜಿಲ್ಲೆಯ ಕೃಷ್ಣಾ ನದಿ ಪಾತ್ರದ ಗ್ರಾಮಗಳ ಪರಿಸ್ಥಿತಿ. ನದಿ ಪಕ್ಕದಲ್ಲೇ ಇದ್ರೂ ಕೂಡ ಶುದ್ಧ ಕುಡಿಯುವ ನೀರಿಲ್ಲ. 7-8 ವರ್ಷದಿಂದ ನಾವು ಮನೆ ಕೊಡ್ತಾ ಬರ್ತಾ ಇದೀವಿ, ನಮ್ಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. 4-5 ಊರಲ್ಲಿ 15ಕ್ಕೂ ಹೆಚ್ಚು ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಅಳವಡಿಸಿದ್ರು. ಆದ್ರೆ ಈಗ ಬಂದ್ ಆಗಿವೆ. ಹೀಗಾಗಿ ಅನಿವಾರ್ಯವಾಗಿ ಕಲುಷಿತ ನೀರನ್ನೇ ಸೇವಿಸುತ್ತಿದ್ದಾರೆ. ಅದರಲ್ಲೂ ಕೃಷ್ಣಾ ನದಿ ತೀರದಲ್ಲಿ ಮೊಸಳೆಗಳ ಹಾವಳಿ ಜಾಸ್ತಿಯಾಗಿದೆ. ಹೀಗಾಗಿ ಯಾವಾಗ ಅಪಾಯ ಎದುರಾಗುತ್ತೋ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತಿದ್ದಾರೆ. 15 ದಿವಸಕ್ಕೊಮ್ಮೆ ಬರ್ತಾವ್ರಿ. ಅವು ಇಲ್ರಿ ನೀರಿಗೆ 1 ತಿಂಗಳು ಆತ್ರಿ. ಹೊಳೆಗೆ ಹೋಗ್ಬೇಕ್ರಿ, ಎಲ್ಲ ಹೊಲಸು ನೀರು ಕುಡಿಬೇಕು. ಎಲ್ಲ ಥರ ಜಡ್ ಬರ್ತಾವ್ರಿ. ಮತ್ತೇನೈತಿ ಏನು ಎಲ್ಲ ಗಲೀಜ್ರಿ, ನೀರಿಲ್ಲ ಪಾರಿಲ್ಲ. ಊರು ನೀರೇ ಇಲ್ರಿ, ಒಟ್ಟ ನಮ್ಮೂರ ನೀರನ ಬರಂಗ. ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 846 ಶುದ್ಧ ಕುಡಿಯೋ ನೀರಿನ ಘಟಕಗಳನ್ನ ಅಳವಡಿಸಿದ್ದಾರೆ. ಇದರಲ್ಲಿ 250 ಘಟಕಗಳು ಸಂಪೂರ್ಣ ಬಂದ್ ಆಗಿವೆ. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಈಗ್ಲಾದ್ರೂ ಇತ್ತ ಕಣ್ಣಾಯಿಸಬೇಕಿದೆ. ಗುರುರಾಜ್, ನ್ಯೂಸ್ 18 ವಿಜಯಪುರ.